ದಿನೇಶ್ ಅವರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ, ಹಾಗಾಗಿ ನಾವು ಅವ್ರನ್ನ ಕೇಳಬಾರದು. ನಾನ್ ಜಡ್ಜ್ ಅಲ್ಲ, ಎಲ್ಲ ಹೇಳಿದ್ರು ಪ್ರದೀಪ್ ಅವರು. ಆದ್ರೆ ಸಂತೋಷ್ ರಾವ್ ಅವರು ಬರೆದಿರುವ ಪತ್ರ ನಮ್ಮ ಸ್ಕ್ರೀನ್ ಮೇಲಿದೆ. ಒಂದ್ ನಿಮಿಷ, ಸಂತೋಷ್ ರಾವ್ ಅವರೇ ಬರೆದಿರುವ ಪತ್ರ ಸ್ಕ್ರೀನ್ ಮೇಲಿದೆ. ಫುಲ್ ಸ್ಕ್ರೀನ್ ತಗೊಳ್ಳಿ ಸಾಧ್ಯ ಆದ್ರೆ, ಐ ರಿಕ್ವೆಸ್ಟ್. ಇದು ಸಂತೋಷ್ ರಾವ್ ಅವರೇ ಕೈ ಬರಹದಲ್ಲಿ ಬರೆದು ಕೊಟ್ಟಿರುವ ಪತ್ರ. ನಾನು ಮಂಪರು ಪರೀಕ್ಷೆಗೆ ಸಿಬಿಐಗೆ ಬರೆದು ಕೊಟ್ಟಿರುವ ಪತ್ರ. ನಾನು ಮಂಪರು ಪರೀಕ್ಷೆಗೆ ಸಿದ್ಧವಿಲ್ಲ. ಇದೇ ಪತ್ರದ ಆಧಾರದ ಮೇಲೆ ನಾನು ದಿನೇಶ್ ಅವರನ್ನು ಪ್ರಶ್ನೆ ಮಾಡ್ತಿದ್ದೆ, ಅರ್ಧ ಇನ್ಫಾರ್ಮೇಶನ್ ಕೊಡಬೇಡಿ. ಆತ ಅಂದ್ರೆ ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಸಿದ್ಧನಿದ್ದ ಅಂತ ಹೇಳಿ ಸುಳ್ಳು ಹೇಳಿ ದಿಕ್ಕು ತಪ್ಪಿಸಬೇಡಿ. ಆತ ಸಿದ್ಧ ಇಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಇದು. ಈ ಪತ್ರ ಬಂದ ನಂತರದಲ್ಲಿ, ಸಂತೋಷ್ ರಾವ್ನ ಈ ಪತ್ರ ಬಂದ ನಂತರದಲ್ಲಿ ಯಾಕೆ ಕೇಳಲಿಲ್ಲ ಆತನ ಮಂಪರು ಪರೀಕ್ಷೆ ಯಾಕೆ ಆಗ್ತಿಲ್ಲ ಅಂತ ಹೇಳಿ? ಇಷ್ಟೇ ನಾನು ಕೇಳಿದ್ದು. ಇಲ್ಲಿ ನಾನು ಜಡ್ಜು ಅಲ್ಲ, ಜಡ್ಜ್ ಆಗೋ ಖಯಾಲಿನೂ ಇಲ್ಲ, ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ ಅಂತ ಹೇಳಿ ಡೇ ಒನ್ ಇಂದ ಹೇಳ್ತಿದೀವಿ. ದಿನೇಶ್ ಅವರೇ ಈಗ ಹೇಳಿ, ಯಾಕೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಡ್ತೀರಿ? ಮಂಪರು ಪರೀಕ್ಷೆಗೆ ಸಂತೋಷ್ ರಾವ್ ಸಿದ್ಧ ಇದ್ದ ಅಂತ ಹೇಳಿ ಯಾಕೆ ದಿಕ್ ತಗ್ಸೋ ಪ್ರಯತ್ನ ಮಾಡ್ತೀರಿ? ಈ ಲೆಟರ್ ಆತನೇ ಬರೆದು ಕೊಟ್ಟಿರೋದು ಸಿಬಿಐಗೆ. ಸಂತೋಷ್ ರಾವ್ನ ಕೈ ಬರಹ, ಹಿ ವಾಸ್ ನಾಟ್ ರೆಡಿ. ಹೀಗಿದ್ದ ಮೇಲೂ ಕೂಡ ಯಾಕೆ ಕೇಳಲಿಲ್ಲ ಪ್ರಶ್ನೆ ಮಂಪರು ಪರೀಕ್ಷೆಯದ್ದು? ದಿನೇಶ್ ಅವ್ರು, ಕಾನೂನು ಏನ್ ಹೇಳ್ತದೆ? ಯಾವ ಅಧಿಕಾರಿಯೂ ಕೂಡ ಅವನ ವಿಕ್ಟಿಮ್ ಹತ್ರ ಕೇಳುವಂತ, ಯಾರ ಆರೋಪಿ ಹತ್ರ ಕೇಳುವಂತ ಅವಕಾಶವೇ ಇಲ್ಲ. ಅವರು ಯಾವ ಅಧಿಕಾರಿ ಇರ್ತಾರೆ ಕೋರ್ಟಿಗೆ ಮನವಿ ಮಾಡ್ಕೊಳ್ಬೇಕು, ನಮಗೆ ಇವನ ಹೆಚ್ಚಿನ ತನಿಖೆಗಾಗಿ ಅಲ್ಲಿಯ ಮಂಪರು ಪರೀಕ್ಷೆಗೆ ಅವಶ್ಯಕತೆ ಇದೆ ಅಂತ ಕೋರ್ಟಿಗೆ ಕೇಳಬೇಕು. ಕೋರ್ಟ್ ಅವನನ್ನ ಕರೆಸಿ ಕೇಳ್ತದೆ. ಇದು ಇರುವಂತ ಕಾನೂನು. ಅದನ್ನ ಬಿಟ್ಕೊಂಡು ಇವ್ರ್ಯಾರೋ ಸಿಬಿಐ ಅವರು ಕೊಟ್ರೆ ಆಗ್ತದ? ಇದು ಯಾಕೆ ನೀವು ಸುಳ್ಳು ಮಾಹಿತಿಯನ್ನು ಕೊಡ್ತೀರಿ? ಅಲ್ವಾ? ಸುಳ್ಳು ಮಾಹಿತಿ ಅಲ್ಲ ಸರ್, ಇದು ರಿಜಿಸ್ಟರ್ಡ್ ಸಿಬಿಐಗೆ ಕೊಟ್ಟಿರ್ತಕ್ಕಂಥ ದಾಖಲೆ, ಕೋರ್ಟ್ ನ ದಾಖಲೆ. ಹಿಂಗೇನೆ ಈಗ ಕುಸುಮಾವತಿ ಅವರು ಬಂದು ಅಷ್ಟೇ ಸರ್, ನಾನು ಅದನ್ನೇ ಹೇಳಿದ್ದು ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇರಲಿಲ್ಲ. ನಾನು ಅದನ್ನೇ ಹೇಳಿದ್ದು ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ತೋರಿಸಲಿಲ್ಲ. ಎನಿವೆ, ಕೀರ್ತಿ ಅವರೇ ನಾನು ಮತ್ತೆ ಅದೇ ಪ್ರಶ್ನೆ ಕೇಳ್ತೀನಿ. ಮಂಪರು ಪರೀಕ್ಷೆಗೆ ವಿರುದ್ಧವಾಗಿ ನಿಂತವರೆಲ್ಲ ಇದೀಗ ಮಂಪರು ಪರೀಕ್ಷೆ ಮಾಡಿ ಅಂತ ಕೇಳ್ತಿದ್ದಾರೆ. ಅವ್ರಿಗೂ ಪರಿಜ್ಞಾನ ಇರುತ್ತೆ. ಪ್ರದೀಪ್ ಅವರೇ ಹೇಳ್ದಾಗೆ ಲರ್ನ್ಡ್ ಮ್ಯಾನ್ ಪ್ರದೀಪ್ ಅವರೇ ಹೇಳ್ದಾಗೆ ಕೋರ್ಟ್ ನಾನು ನ್ಯಾಯದ ಪರವಾಗಿ ಮಾತಾಡ್ತಿದ್ದೀನಿ ಸರ್, ನ್ಯಾಯದ ಪರವಾಗಿ ಮಾತಾಡ್ತಿದ್ದೀನಿ. ನನ್ನ ಪ್ರಶ್ನೆ ನಿಮಗೂ, ನನ್ನ ಒಪಿನಿಯನ್ ಇಲ್ಲಿ ಯಾವುದೂ ಇಲ್ಲ ಸರ್. ಐ ಆಮ್ ನೋ ಬಡಿ, ಮಾಡರೇಟರ್. ನೀವು ನನ್ನನ್ನು ಟಾರ್ಗೆಟ್ ಮಾಡಿದ್ರೆ ನೀವು ಗೆಲ್ಲೋದಿಲ್ಲ. ಪ್ರದೀಪ್ ಅವರೇ, ಸ್ಮಿತಾನ ಪರ್ಸನಲ್ ಟಾರ್ಗೆಟ್ ಮಾಡಿ. ಪ್ರದೀಪ್ ಅವರೇ ಸಮಾಧಾನ. ಈಗ ಸ್ಮಿತಾನ ಟಾರ್ಗೆಟ್ ಮಾಡಿ ನೀವು ಗೆಲ್ಲೋಕ್ ಸಾಧ್ಯ ಇಲ್ಲ. ಸ್ಮಿತಾ ಪರ್ಸನಲ್ ಒಪಿನಿಯನ್ ಡಸಂಟ್ ಮ್ಯಾಟರ್ ಎಟ್ ಆಲ್. ನಾನು ಇಲ್ಲಿ ಮಾಡರೇಟರ್. ನಾನು ಅಕ್ವಿಟಲ್ ಕಮಿಟಿ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ಸುರಭಿ ಅವ್ರನ್ನು ಪ್ರಶ್ನೆ ಕೇಳ್ತೀನಿ. ಈಗ ಮಂಪರು ಪರೀಕ್ಷೆ ಬಗ್ಗೆ ಉಲ್ಟಾ ಹೊಡಿತಿದಾರಲ್ಲ ಜನ ಅಂತ ಹೇಳಿ ದಿನೇಶ್ ಅವ್ರನ್ನು ಪ್ರಶ್ನೆ ಕೇಳ್ತೀನಿ. ಹಾಗೇನೆ ಮಂಪರು ಪರೀಕ್ಷೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ನಿಮ್ಮನ್ನು ಕೇಳಿದೆ. ಯಾಕಂದ್ರೆ ನೀವೊಬ್ಬ ಲಾಯರ್. ಮಂಪರು ಪರೀಕ್ಷೆ ಸೌಜನ್ಯ ತಾಯಿ ಕೇಳಿದ್ರು ಅಂದ ತಕ್ಷಣ ಅಲ್ವಾ, ನಾನು ಅದಕ್ಕೆ ಹೇಳ್ತಿದ್ದೀನಿ, ನನ್ನ ನಿಲುವು ಇಲ್ಲಿ ಡಸಂಟ್ ಮ್ಯಾಟರ್ ಎಟ್ ಆಲ್. ಕೀರ್ತಿ ಅವರೇ, ಉಲ್ಟಾ ಹೊಡೆದವ್ರ ಬಗ್ಗೆ ನೀವು ಮಾತಾಡಿ. ಇದೇ ಪ್ಯಾನೆಲ್ ಅಲ್ಲೂ ಮಾತಾಡಿದೀವಿ, ಇವರ ವೇದಿಕೆಗಳಲ್ಲೂ ಕೇಳಿದೀವಿ. ಯಾಕೆ ಅವನ ಮಂಪರು ಪರೀಕ್ಷೆ ಆಗ್ಬೇಕು ಅಂತ ಎಲ್ಲ ಚಾಲೆಂಜ್ ಮಾಡಿದವರು ಇವತ್ತು ಕೇಳ್ತಾ ಇದ್ದಾರೆ. ಸಂತೋಷ, ಮಾಡ್ಕೊಳ್ಳಿ, ಆಯ್ತು. ನಾವೇನ್ ಕೇಳ್ತಾ ಇದೀವಿ, ನೀವು ಸಂತೋಷ್ ರಾವ್ದು ಮಂಪರು ಪರೀಕ್ಷೆ ಮಾಡಿಸ್ಕೊಳ್ಳಿ, ಚಿನ್ನ ಎಂದು ಮಾಡಿಸಿ, ಮಹೇಶ್ ತಿಮ್ರೋಡಿ ಅವ್ರದ್ದು ಮಾಡಿಸಿ, ಯಾರೋ ನೋಡಿದಾರೆ ಅಂದ್ರಲ್ಲ ಅವ್ರದ್ದು ನನ್ನ ಬಗ್ಗೆ ಅನುಮಾನ ಇದ್ರೆ ನನ್ನದು ಮಾಡಿಸಿ, ಎಲ್ಲರದು ಮಾಡ್ಲಿ. ಆಮೇಲೆ ಅದಕ್ಕೆ ಲೀಗಲಿ ಸಾಧ್ಯವೇ ಇಲ್ಲ, ಅದು ಇಂಪಾಸಿಬಲ್ ಅಂತ ಇದೇ ಪ್ಯಾನೆಲ್ ಅಲ್ಲಿ ಹಿರಿಯ ವಕೀಲರಾದ ಬಾಲನ್ ಅವರು ಹೇಳಿದ್ರು. ಸಾಧ್ಯ ಇಲ್ಲ, ಕಷ್ಟ ಇದೆ, ನಾನು ಹೇಳ್ತೀನಿ, ಒಪ್ಕೋತೀನಿ. ನಾನು ಅದನ್ನೇ ಹೇಳಿದ್ದು ಸರ್, ನೀವು ಕೇಳಿಸ್ಕೊಳ್ಳಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು, ಇವತ್ತು ಸ್ಮಿತಾ ಯಾರ ಪರ ಅಂತ ಕೇಳ್ತಿದಾರಲ್ಲ, ಒಂದ್ ನಿಮಿಷ ಸರ್, ಆನ್ಸರ್ ಕೊಡ್ತೀನಿ ಸರ್, ಆನ್ಸರ್ ಕೊಡ್ತೀನಿ. ನಾನು ಅದನ್ನ ಕ್ಲಾರಿಫೈಯೂ ಮಾಡ್ಬಿಟ್ಟೆ. ನಾನು ಅಕ್ವಿಟಲ್ ಕಮಿಟಿ ಯಾಕೆ ಮಾಡ್ಲಿಲ್ಲ ಅಂತ ಬಿಜೆಪಿನೂ ಪ್ರಶ್ನೆ ಮಾಡ್ತೀನಿ. ಇವತ್ತು ಪ್ರದೀಪ್ ಅವರು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಬೇರೆ ಯಾರಿಗೂ ಮಾತಾಡಕ್ ಬಿಡಲ್ಲ, ಸತ್ಯ ಆಚೆ ಬರಕ್ ಬಿಡಲ್ಲ ಅಂತ ಹೇಳಿ ಮಾತಾಡ್ತಾ ಇದೀನಿ ಸರ್. ನೋಡಿ ಸರ್, ನೀವು ಹಳೆಯ ಸ್ಮಿತಾ ಈಗಿನ ಸ್ಮಿತಾ ಅಂತೆಲ್ಲ ಹೇಳಿದ್ರಿ ಸರ್. ಸ್ಮಿತಾ ಅವರು ಇಲ್ಲಿಯ ತನಕ ಮಾಡಿರೋ ಡಿಸ್ಕಷನ್ಸ್ ನಲ್ಲಿ ಅಥವಾ ಅವ್ರು ಕೊಟ್ಟಿರೋ ನ್ಯೂಸ್ ನಲ್ಲಿ ಯಾವ್ದಾದ್ರು ಈ ಸಲ ರಾಂಗ್ ಇದ್ರೆ ಪ್ರೂವ್ ಮಾಡಿ ಸರ್. ಅಂಡ್ ಅಟ್ ದ ಸೇಮ್ ಟೈಮ್ ಸರ್,
DK ಶಿ ಅವ್ರು ಹೊರಗಡೆ ಬಂದ್ ಷಡ್ಯಂತ್ರ ಅಂದ್ರೆ ಅವರೇ ನೀವ್ ಯಾರ ಕಡೆ ಅಂತ ಕೇಳೋರು ಸ್ಮಿತಾ ಕೇಳದೆ ಇರ್ತಾರ? ಸ್ಮಿತಾ DK ಶಿ ಅವ್ರನ್ನೇ ಹೇಳ್ಬಿಟ್ರು ಷಡ್ಯಂತ್ರ ಅಂದ ತಕ್ಷಣ ಅವ್ರನ್ನ ಕೆಳಗಿಳಿಸಬೇಕು ಹಂಗೆ ಹಿಂಗೆ ಅಂತ ಇದೇ ಪ್ಯಾನಲ್ ಡಿಸ್ಕಷನ್ ಆಯ್ತು. ಸರ್ ಈ ವಿಷಯಕ್ಕೆ ಬರೋಣ ಸರ್, ಬಿಟ್ಬಿಡಿ. ನಾನು ಅವಾಗ್ಲೇ ಹೇಳ್ದೆ, ನಾನು ಡಸಂಟ್ ಮ್ಯಾಟರ್, ನನ್ನ ಒಪಿನಿಯನ್ ಡಸಂಟ್ ಮ್ಯಾಟರ್. ನಾನು ಪ್ರಶ್ನೆ ಕೇಳಲಿಕ್ಕೆ ಕೂತಿದ್ದೀನಿ, ಪ್ರಶ್ನೆ ಕೇಳ್ತೀನಿ. ಕೀರ್ತಿ ಅವರೇ, ಮಂಪರು ಪರೀಕ್ಷೆ ಬೇಡ ಅಂತಿದ್ದವ್ರು ಇದೀಗ ಮಂಪರು ಪರೀಕ್ಷೆ ಬೇಕು ಅಂತಿದ್ದಾರೆ. ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳಿ ಅಂತಾನೆ ನಾವು ಅಷ್ಟು ಹೇಳ್ತಾ ಇರೋದು. ಮಾಡ್ಕೊಳ್ಳಿ ಕ್ವಶನ್ ನನಗೆ ಅವ್ರ ವಾಯ್ಸ್ ಇಲ್ಲ, ನೀವ್ ಹೇಳಿ ಸರ್. ಅವ್ರ ವಾಯ್ಸ್ ಇಲ್ಲ, ನಾನು ಅನಿವಾರ್ಯವಾಗಿ ಅವ್ರ ವಾಯ್ಸ್ ಕಟ್ ಮಾಡ್ತಾ ಇದೀವಿ, ನೀವ್ ಹೇಳಿ. ನಾವು ಅವತ್ತಿಂದ ಇವತ್ತಿನ ತನಕ ನೋಡಿ, ಧರ್ಮಸ್ಥಳದ ಪರ ಹೋರಾಟಗಾರರು ಅಂತ ಅವ್ರು ಅಂತಾರಲ್ಲ, ಅವ್ರು ಯಾವತ್ತೂ ಯಾರು ಸಹಿತ ಸೌಜನ್ಯ ವಿರುದ್ಧ ಮಾತಾಡಿಲ್ಲ. ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಅವ್ರು ಯಾರು ಹೇಳಿಲ್ಲ. ಎಲ್ಲರೂ ಹೇಳಿದ್ದೇನು, ಮೊನ್ನೆ ಸಹಿತ ಚಕ್ರವರ್ತಿ ಸುಲಿಬೆಲೆ ಅವರು ಓಪನ್ ಆಗಿ ಹೇಳಿದ್ರು ವೇದಿಕೆಯಲ್ಲಿ, ಅವ್ರು ಬರ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ಸೇರಿ ಕರ್ಕೊಂಡು ಹೋಗೋಣ ಅಂತ. ಅದೇ ಕೊನೆಯ ಅಸ್ತ್ರ ಅನ್ನೋದು ಇವ್ರಿಗೆ ಗೊತ್ತಿದೆ. ಅದೇ ಕೊನೆಯ ಅಸ್ತ್ರ ಅನ್ನೋದನ್ನ ಈಗ ದಿನೇಶ್ ಕಾಣಿಗ ಅವರು ಹೇಳಿದ್ರು. ಆ ಅಸ್ತ್ರ ನಿಮ್ಮ ಜೊತೆಗಿದ್ರೂ ಸಹಿತ ನೀವು ಈ ಸೆಂಟ್ರಲ್ ಸಣ್ಣ ಬಾಣ ಬಿಡೋ ಬದಲು ಬ್ರಹ್ಮಾಸ್ತ್ರನೇ ಬಿಡಿಯಲ್ಲ ಒಂದೇ ಸಲ. ಸುಪ್ರೀಂ ಕೋರ್ಟ್ ಅಲ್ಲಿ ಮುಗಿಸಿ ತಗೊಂಬಂದು ಅವ್ರನ್ನೆಲ್ಲ ಜೈಲ್ಗಟ್ಟಿಯಲ್ಲ. ಜೇಬಲ್ಲಿರುವ ಸಾಕ್ಷಿ ಮೊಬೈಲ್ ನಲ್ಲಿ 3 ನಿಮಿಷದ ವಿಡಿಯೋ ನೋಡಿ ದಂಗಾದ್ರಲ್ಲ ದೆಹಲಿ ಪೊಲೀಸರು, ಆ ವಿಡಿಯೋ ತೋರಿಸಿಯಲ್ಲ. ನೋಡಿದವರು ಇದ್ದಾರೆ, ಹೊತ್ತುಕೊಂಡು ಹೋದವರು ಅಂದ್ರಲ್ಲ, ಅವರಿಗೂ ಒಂದು ಮುಖವಾಡ ಹಾಕಿಸಿ ಕರ್ಕೊಂಬನ್ನಿಯಲ್ಲ. SIT ನ ನೀವು ಚಿನ್ನ ಹೆಂಗ್ ಮಾಡಿಸೋ ಬದಲು ಅವತ್ತು ಜೀವಂತ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ, ಅವರಿಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂದು ನ್ಯಾಯ ಪಡಿಸಬಹುದು. ನೋಡಿ, ಈಗ ನಮ್ಮನ್ನ ಯಾರ ಪುರ ಅಂತ ಕೇಳೋರು ಸಾಕ್ಷಿ ಇದ್ರೂ ಕೂಡ ಸಾಕ್ಷಿ ಕೊಡದಲ್ಲೇ ಸೌಜನ್ಯ ನ್ಯಾಯ ಕೊಡಿಸದಲ್ಲೇ ಇರೋರ್ನ ಯಾಕೆ ಪ್ರಶ್ನೆ ಮಾಡಲ್ಲ? ನೀವ್ ಯಾರ ಪರ ಅಂತ ಹೇಳಿ ಇದು ಸುರ್ಬಿ ಯಾರು ಅವ್ರು ಮಾತ್ರ ಮಾತಾಡಿ. ಪ್ರದೀಪ್ ಅವ್ರ ಹೆಸರು ಸುರ್ಬಿ ಅಂತ ಹಾಕ್ಸ್ಬೇಕಾಗತ್ತೆ. ಸುರ್ಬಿ ಅವರೇ ನೀವು ಮಾತಾಡಿ. ಸುರ್ಬಿ ಅವ್ರ ನೀವು ಮಾತಾಡಿ. ಪ್ರಶ್ನೆನ ನೀವು ಕೇಳ್ಬೇಕಾಗಿರೋದು ದಿನೇಶ್ ಅವ್ರನ್ನ. ದಿನೇಶ್ ಅವರು ಬಹಳಷ್ಟು ನಾನು ಈ ತರ ಏನ್ ಹೇಳ್ಕೊಂಡ್ ಬಂದಿದಾರ ಅವ್ರನ್ನ. ಇದರಲ್ಲಿ ಯಾಕೆ ಇದು ಒಂದೂವರೆ ತಿಂಗಳಿಂದ ಇದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಒಂದು ದೊಡ್ಡ ಪ್ರಶ್ನೆ ಕೇಳಬೇಕಾಗಿದೆ. ಪ್ಲಸ್ ಸರ್ಕಾರಕ್ಕೆ ಏನಾದ್ರೂ ಒಂದು ಹೋಲ್ಡ್ ಇದೆಯಾ ಇದ್ರ ಬಗ್ಗೆ ಇಲ್ಲ ಅಂತಾನೆ ಅನ್ಸ್ತಾ ಇದೆ ನಮಗೆ. ಯಾಕೆ ಅಂದ್ರೆ ಸಡನ್ ಆಗಿ ಯಾರೋ ಬಂದು ಹೇಳಿದ್ರು, ಸಡನ್ ಆಗಿ SIT ಮಾಡ್ತೀವಿ ಅಂತ ಹೇಳಿದ್ರು, ಅದಾದ ನಂತರ ಷಡ್ಯಂತ್ರ ಅಂತ ಹೇಳಿದ್ರು, ಇವಾಗ ಏನು ಎಲ್ಲ ಆಚೆ ಬರ್ಲಿ ಅಂತ ಹೇಳ್ತಾ ಇದ್ರೆ. ನಾಪ್ಕ ಇರ್ಲಿ, ಇದೆಲ್ಲಾನು ಇನ್ನು ಪಬ್ಲಿಕ್ ಮನಿ ಸ್ಪೆಂಡ್ ಆಗ್ತಾ ಇರೋದು. ಯಾವ ಸ್ಟೇಟ್ನಲ್ಲಿ ನಮಗೆ ಡೆವಲಪ್ಮೆಂಟ್ ಗೆ ದುಡ್ಡಿಲ್ಲ, ನಮಗೆ ಬೇರೆ ದುಡ್ಡಿಲ್ಲ ಅಂತ ಹೇಳ್ತಾ ಇರೋದು, ಇವತ್ತು ಪಬ್ಲಿಕ್ ಮನಿನೇ ಸ್ಪೆಂಡ್ ಆಗ್ತಾ ಇರೋದು ಈ SIT ರಚನೆ ಮಾಡಿ ಕೆಲಸ ಮಾಡೋದಿಕ್ಕೆ. ಅಂದ್ರೆ ಒಂದು SOPನೂ ಇಲ್ಲ. ಈ ಒಬ್ರು ಮಾಸ್ಟ್ ಮ್ಯಾನ್ ಬಂದಾಗ ನಿಜವಾಗ್ಲೂ ಅವ್ರನ್ನ ಏನ್ ಪ್ರಶ್ನೆ ಕೇಳಬೇಕು, ಅದು SIT ಫಾರ್ಮ್ ಮಾಡೋದಕ್ಕೆ ಏನ್ ಪ್ರೊಸೀಜರು, ಇದು ಏನಾದ್ರೂ ಯೋಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು? ಇಲ್ಲ. ಹಿಂದ್ಗಡೆ ಯಾರೋ ಹೇಳ್ತಾ ಇದ್ದಾರೆ, ತಮಿಳುನಾಡಿಂದ ಯಾರೋ ಹೇಳ್ತಾ ಇದ್ದಾರೆ, ಅಂದ್ರೆ ಪಪೆಟ್ ಆಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು. ಆಮೇಲೆ ದಿನೇಶ್ ಸರ್ಕಾರದ ಕೂಡ ಅಪವಾದ ಇದೆ. ಬಿಜೆಪಿ ಅವರೇ, ನಿಮ್ಮ ಸರ್ಕಾರ ಇರೋ ಸಂದರ್ಭದಲ್ಲೂ ಕೂಡ ಪ್ರಕರಣವನ್ನು ಗಂಭೀರವಾಗಿ ತಗೊಳ್ಳಿಲ್ಲ ನೀವು. ಆರ್ ಅಶೋಕ್ ಅವರನ್ನ ಹೊಣೆಗಾರರನ್ನು ಮಾಡ್ತಿದ್ದಾರೆ ಹೋರಾಟಗಾರರು. ಯಾವಾಗ SIT ರಚನೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ತೋ ಅವಾಗ ನಾವು ಓಕೆ ಮಾಡೋಣ ಸರಿ ಅಂತಾನೆ ಹೇಳಿದ್ದು. ಆದ್ರೆ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಕಂಪ್ಲೇನೆಂಟ್ ನ ಕರೆಕ್ಟ್ ಆಗಿ ಕ್ವೆಶ್ಚನ್ ಮಾಡಿ ಇದನ್ನ ರಚನೆ ಮಾಡಿರತ್ತೆ ಅಂತ ನಮಗೊಂದು ಭರವಸೆ ಇತ್ತು ಆವಾಗ. ಆದ್ರೆ ಅದಾದ ನಂತರ ಏನೇನ್ ಹಾಕೊಂಡ್ ಬಂದಿದ್ಯೋ. ಪ್ಲಸ್ ಇವತ್ತು ಇದು 2023 ಅಲ್ಲ, ಇದು 2025. ಯಾಕೆ ಅಂದ್ರೆ 25ನಲ್ಲಿ ಅದೇನು AI ಯೂಸ್ ಮಾಡಿದ್ರು, ಅದೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ರು, ಒಂದು ನಿಮಿಷ ನಾವು ಹೊರಗಡೆ ಬಂದು ನೋಡ್ಬೇಕಾಗಿದೆ. ನಮ್ಮ ಸ್ಟೇಟ್ ಕಾನ್ಶಿಯಸ್ನೆಸ್ ಗೆ ಒಂದು ಟ್ರಾಮಾ ತರ ಆಗಿದೆ ಇದು. ಸರ್ಕಾರ ಏನ್ ಮಾಡ್ತಾ ಇತ್ತು ಇಷ್ಟು ದಿವಸ, ಇಷ್ಟು ಫಜೀತಿ ಆಗೋದಿಕ್ ಬಿಟ್ಟಿರೋದೇ ಸಿದ್ದರಾಮಯ್ಯನವ್ರ ಸರ್ಕಾರ. ಅವ್ರ ಹಿಂದೆ ಇರುವಂತಹ ಎಡಪಂಥಿ ಆರ್ಗನೈಸೇಷನ್ ನಾನು ಹೇಳಿಲ್ಲ, ದಿನೇಶ್ ಗುಂಡೂರಾವ್ ಅವರೇ ಹೇಳಿ. ಕಾರ್ಯಕ್ರಮ ಪ್ರಾರಂಭದಲ್ಲೂ ಅದೇ ಮಾತು ಹೇಳಿದೆ, ಮತ್ತೆ 100 ಸತಿ ಹೇಳಿದೀನಿ, ಈಗಲೂ ಹೇಳ್ತಿದ್ದೀನಿ. ದಿನೇಶ್ ಅವರೇ, ಸೌಜನ್ಯ ನ್ಯಾಯ ಕೊಡಿಸಬೇಕು ಅನ್ನೋದೇ ಎಲ್ಲರ ನಿಲುವು, ನನ್ನದು ಕೂಡ ವೈಯಕ್ತಿಕ. ನೀವು ದಿನೇಶ್ ಆದ್ರ ಸರ್, ನೀವು ದಿನೇಶ್ ಆದ್ರ, ನಿಮ್ಮ ಪ್ರಶ್ನೆ ಬರೋ ತನಕ ನಿಮ್ ಮೈಕ್ ಆಫ್ ಇರತ್ತೆ. ಇವ್ರಿಗೆ ಪ್ರಶ್ನೆ ಬರೋ ತನಕ ಇವ್ರ ಮೈಕ್ ಆಫ್ ಇರುತ್ತೆ. ದಿನೇಶ್ ಅವರೇ, ಸುಪ್ರೀಂ ಕೋರ್ಟ್ಗೆ ಇವಾಗ SIT ಇಲ್ಲಿರುವ ಪ್ರದೀಪ್ ಅವರು ವಕೀಲರೇ ಹೇಳಿರೋದು, ದಿನೇಶ್ ಅವ್ರನ್ನ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ, ದಿನೇಶ್ ಅವ್ರನ್ನ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ. ನಾನು ಪ್ರಶ್ನೆ ಕೇಳ್ತಾ ಇರೋದು ದಿನೇಶ್ ಅವರನ್ನ, ದಿನೇಶ್ ಅವರೇ, ಇಲ್ಲಿರುವ ಹಿರಿಯ ವಕೀಲರಾದ, ಬಿಡಿ, ಡೋಂಟ್ ಎಂಟರ್ಟೈನ್. ದಿನೇಶ್ ಅವರೇ, ಪ್ರದೀಪ್ ಸರ್ ಏನೇ ಅವರ ಅನುಭವದ ಆಧಾರದ ಮೇಲೆ ಹೇಳಿದ ಹಾಗೆ SITಗೆ ಸೌಜನ್ಯ ತನಿಖೆ ಮಾಡ್ಲಿಕ್ಕೆ ಸದ್ಯಕ್ಕೆ ಪವರ್ ಇಲ್ಲ.
ಸದ್ಯಕ್ಕೆ SITಗೆ ಪವರ್ ಇಲ್ಲ. ಪ್ರದೀಪ್ ಅವರೇ ಹೇಳಿದ ಹಾಗೆ ಒಂದ್ ನಿಮಿಷ ನಾನು ದಿನೇಶ್ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇದೆ. ನಿಮ್ಮೆಲ್ಲರ ಗಂಟ್ಲಿಗೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅನ್ನೋ ಕಾಳಜಿಯಿಂದ. ದಿನೇಶ್ ಅವರೇ, ಪ್ರದೀಪ್ ಅವರು ಹಿರಿಯ ವಕೀಲರಾದ ಪ್ರದೀಪ್ ಅವರೇ ಹೇಳಿದ ಹಾಗೆ SITಗೆ ಸದ್ಯಕ್ಕೆ ಅವಕಾಶ ಇಲ್ಲ ಸೌಜನ್ಯ ಪ್ರಕರಣದ ತನಿಖೆಯನ್ನ ನಡೆಸಲಿಕ್ಕೆ. ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ನಾನು ಒಬ್ಬ ಹೆಣ್ಣು ಮಗಳಾಗಿ ಯಾರ ಪರ ಅಂತ ಕೇಳ್ತಿದ್ರಲ್ಲ, ಸೌಜನ್ಯ ಪರವಾದ ಹೆಣ್ಣು ಮಗಳಾಗಿ ನಾನು ಕೇಳ್ಕೊಳ್ತಿದ್ದೀನಿ, ದಯಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸರ್. ಮಟ್ಟಣ್ಣನವರ ಬಳಿ ಇರುವ ಮೊಬೈಲ್ ನ ಸಾಕ್ಷ್ಯಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೇಳಿ. ದಿನೇಶ್ ಅವರೇ, ಅವಕಾಶವೇ ಇಲ್ಲ ಅಂತ ಹೇಳ್ಬೇಡಿ, ಅವಕಾಶವೇ ಇಲ್ಲ ಅಂತ ಹೇಳ್ಬೇಡಿ. ಸಾಕ್ಷಿಗಳ ಆಧಾರ ಇದ್ರೆ ಖಂಡಿತ SIT ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಿದ್ದಾರೆ. ಅದಕ್ಕೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. SIT ಅವ್ರ ಜೊತೆ ಅವಕಾಶಕ್ಕಾಗಿ ಕೇಳ್ತಾ ಇದ್ದೇವೆ. ಅವರೊಂದು ಮಾತನ್ನು ಹೇಳಿದ್ದಾರೆ, ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಆ ನಂತರ ಸರ್ಕಾರ ಅವಕಾಶ ಕೊಟ್ಟರೆ ನಾವು ಈ ತನಿಖೆಯನ್ನು ಕೂಡ ಮಾಡ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ಆ ಭರವಸೆಯಲ್ಲೇ ಕೂಡ ನಾವಿದ್ದೇವೆ. SIT ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೊನೆ ಹತ್ರ ಸುಪ್ರೀಂ ಕೋರ್ಟ್ ಅದು ಖಂಡಿತ ಹೋಗ್ತೇವೆ. ನಾವು ಸೌಜನ್ಯಗಳಿಗೆ ನ್ಯಾಯ ಸಿಗುವ ದೃಷ್ಟಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ಸುಪ್ರೀಂ ಕೋರ್ಟ್ ಖಂಡಿತ ಹೋಗ್ತೇವೆ, ಖಂಡಿತ ಹೋಗ್ತೇವೆ. ಸುಪ್ರೀಂ ಕೋರ್ಟಿಗೂ ಹೋಗ್ತೇವೆ. ಹೋಗುವಂತ ತಯಾರಿಗಳು ನಡೆದಿದೆ. ಸರ್ಕಾರದ ಪ್ರತಿನಿಧಿಗಳು ನಮ್ಮ ಪ್ಯಾನಲ್ ನಲ್ಲಿ ಇಲ್ಲ. ಅದೆಲ್ಲಕ್ಕಿಂತ ನಾವು ಒಂದೇ ಒಂದು ಪ್ರಶ್ನೆ ಏನ್ ಕೇಳಿದ್ರೆ, ನೈತಿಕತೆ ಇರುವ ಬಿಜೆಪಿ ಅವರು ಮಾತಾಡ್ತಿದ್ದಾರಲ್ಲ, ಇದೆಲ್ಲ ತನಿಖೆಗೆ ಇಷ್ಟು ಕೋಟಿಗಟ್ಟಲೆ ಹಣ ವ್ಯಯ ಮಾಡ್ತಿದ್ದಾರಂತ. ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಎಷ್ಟು SITಗಳನ್ನು ಬೇರೆ ಬೇರೆ ಕಾರಣಗಳಿಗೆ ರಚನೆ ಮಾಡಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ರಾಜಕೀಯಕ್ಕೆ ಹೋಗೋಕ್ ಮುಂಚೆ ದಿನೇಶ್ ಸರ್, ಒಂದ್ ನಿಮಿಷ ನಿಮ್ಮಿಂದ ಬಹಳ ಮುಖ್ಯವಾದ ಒಂದು ಮಾಹಿತಿ ಬೇಕು. ಈಗ ನಾನು ನಿಮ್ಮಷ್ಟು ಅಧ್ಯಯನ ಮಾಡಿಲ್ಲ ಸೌಜನ್ಯ ಪ್ರಕರಣದಲ್ಲಿ. ನಾನು ಅಧ್ಯಯನ ಮಾಡಿರೋದು ಕಮ್ಮಿ. ಇಲ್ಲ ದಿನೇಶ್ ಸರ್, ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ದಿನೇಶ್ ಸರ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸೌಜನ್ಯ ಹೋರಾಟದಲ್ಲಿ ಆಕೆಗೆ ಸಂಬಂಧಪಟ್ಟ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಕೂಡ ನೀವು ಓದಿದ್ದೀರಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಈ ಪ್ರಶ್ನೆ ಕೇಳ್ತಿದ್ದೀನಿ. ಹೈಕೋರ್ಟ್ ನ ತೀರ್ಪು ಬಂದ ನಂತರದಲ್ಲಿ ಹೈಕೋರ್ಟ್ ನಲ್ಲಿ ಸಂತೋಷ್ ರಾವ್ ಪರವಾಗಿ ಹೆಚ್ಚಿನ ಸಾಕ್ಷ್ಯಗಳಿಲ್ಲ ಅನ್ನೋ ಕಾರಣಕ್ಕೆ ಆತನನ್ನ ಆಚೆ ಬಿಟ್ಟ ನಂತರದಲ್ಲಿ ಇದನ್ನ ಕಾನೂನಾತ್ಮಕವಾಗಿ ಹೋರಾಟ ಮುಂದುವರಿಸಲಿಕ್ಕೆ ಅವಕಾಶ ಇರೋದು ಯಾರಿಗೆ? ನಿಮಗೆ ಗಮನ ಬಂದ ಹಾಗೆ ಇದನ್ನ ಮತ್ತೆ ಅಪೀಲ್ ಮಾಡುವಂತಹ ರೈಟ್ಸ್ ಇರೋದು ಯಾರಿಗೆ? ಸರ್ಕಾರಕ್ಕ, ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇರೋದು ಸರ್ಕಾರಕ್ಕ, ಸೌಜನ್ಯ ಕುಟುಂಬಸ್ಥರಿಗ? ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರುವುದು ಸೌಜನ್ಯಗಳಿಗೆ, ಸೌಜನ್ಯ ಮನೆಯವರಿಗೆ. ಸರ್ಕಾರ ಹೋಗಬಹುದಾ? ಸರ್ಕಾರ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸರ್ಕಾರ ಕೇಳಿ, ಸರ್ಕಾರ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸರ್ಕಾರ ಇದು ತಿರ್ಚ್ತಾ ಇರೋದು ನಾನಲ್ಲ, ಸೌಜನ್ಯ ಹೋರಾಟಗಾರರು. ಕೇಳಿಸ್ಕೊಳ್ಳಿ, ಸೌಜನ್ಯ ಅರೆ ಯಾಕೆ ಕೇಳ್ತೀರಾ ಸರ್? ಪ್ರದೀಪ್ ಸರ್, ಸೌಜನ್ಯ ವಿಚಾರದಲ್ಲಿ ಒಂದ್ ನಿಮಿಷ ಆಯ್ತಾ ಈ ಕೇಸಲ್ಲಿ ನನಗಿಂತ ನಿಮಗಿಂತ ಪ್ರದೀಪ್ ಸರ್ ಮಿಸ್ಲೀಡ್ ನಾನ್ ಮಾಡ್ತಿಲ್ಲ, ಹೇಳ್ತಿರೋ ದಿನೇಶ್ ಅವರು. ಸೌಜನ್ಯ ಪರ ಏನಂತ ಇದೆ? ಸರ್ಕಾರ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಅದರ್ಸ್ ಅಂತ ಇರೋದು. ಆಯ್ತಾ? ಆಯ್ತಾ ಸರ್, ಆಯ್ತಾ ಸರ್, ಆಯ್ತಾ? ನಾನು ಸರ್ಕಾರ ಹೋಗ್ಬೇಕಾ ಅಥವಾ ಸೌಜನ್ಯ ಹೋರಾಟಗಾರ? ಹಣ ಕೇಳಿಸ್ಕೊಂಡ್ಬಿಡೋಣ, ಐ ರಿಕ್ವೆಸ್ಟ್ ಯು, ಕೇಳಿಸ್ಕೊಂಡ್ಬಿಡೋಣ. ನಾನ್ ಪ್ರಶ್ನೆ ಕೇಳಿದ್ದು ದಿನೇಶ್ ಅವ್ರಿಗೆ. ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ನಿಮಗಿಂತ ಹಕ್ಕು ಅವರಿಗಿದೆ, ನಿಮಗಿಂತ ಹಕ್ಕು ಅವರಿಗಿದೆ. ಯಾಕಂದ್ರೆ ನೀವು ಹೋರಾಟ ಮಾಡಿಲ್ಲ, ಮನೆ ಮಠ ಹೆಂಡತಿ ಸಂಸಾರ ಬಿಟ್ಟು ಸೌಜನ್ಯಗೋಸ್ಕರ ಹೋರಾಟ ಮಾಡಿರೋದು ದಿನೇಶ್ ಅವರು. ನಾನು ಅದಕ್ಕೆ ಗೌರವ ಕೊಟ್ಟು ದಿನೇಶ್ ಅವ್ರಿಗೆ ಕೇಳ್ತಿದ್ದೀನಿ, ಮತ್ತೊಮ್ಮೆ ಕೇಳ್ತಿದ್ದೀನಿ. ದಿನೇಶ್ ಅವರೇ, ನಿಮಗೆ ನಿಮ್ಮ ವಕೀಲರು ಅಂದ್ರೆ ಸೌಜನ್ಯ ಪರ ವಕೀಲರು ಕೊಟ್ಟ ಮಾಹಿತಿಯ ಪ್ರಕಾರ ಸೌಜನ್ಯ ಪ್ರಕರಣಕ್ಕೆ ಅಪೀಲ್ ಹೋಗುವ ಅಧಿಕಾರ ಯಾರಿಗಿದೆ? ನನ್ಗೆ 2 ನಿಮಿಷ ಅವಕಾಶ ಕೊಡಬಹುದಲ್ಲ? ಪೂರ್ತಿ ನಿಮ್ಗೆ ಸರ್ ಅವಕಾಶ, ನೀವೇ ಹೇಳಿ. ಇಲ್ಲಿ ನೋಡಿ, ಸೌಜನ್ಯ ಹೈಕೋರ್ಟ್ಗೆ ಕೇಸು ಅಲ್ಲಿ ಡಿಬಿಟ್ ಆದಾಗ ಸುಪ್ರೀಂ ಕೋರ್ಟಿಗೆ ಹೋಗುವಂತ ಅವಕಾಶ ಇರುವಂತದ್ದು ಸೌಜನ್ಯ ಮನೆಯವರಿಗೆ, ಒಂದನೇದಾಗಿ. ಎರಡನೇದಾಗಿ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಚರ್ಚೆ ಆಗಿ ಆ ದಾಖಲಾತಿಗಳನ್ನು ಸಂಗ್ರಹ ಮಾಡಿ ಅದು ಯಾವ ರೀತಿ ಹೋಗ್ಬೇಕು ಅನ್ನೋದು ಕೂಡ ಚರ್ಚೆಗಳು ಆಗಿದೆ. ಎರಡನೇದಾಗಿ. ಮೂರನೇದಾಗಿ ನಾನು ಕೇಳ್ತಾ ಇರೋದು, ಒಂದು ವೇಳೆ ಏನು ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುವ ಸಂದರ್ಭದಲ್ಲಿ ಹೈಕೋರ್ಟ್ ಮಾನ್ಯ ನ್ಯಾಯಾಲಯ ಒಂದು ನಿರ್ದೇಶನ ಕೊಟ್ಟಿದೆ. ಏನ್ ಕೇಳಿದ್ರೆ,
ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಏನು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದೆ. 100%. ಒಂದು ವೇಳೆ ಆ ಪ್ರಕರಣ ಅಕ್ವಿಟಲ್ ಕಮಿಟಿ ಮುಖಾಂತರ ಆಗಿದ್ರೆ ಸೌಜನ್ಯ ಪ್ರಕರಣದ ಆರೋಪಿ ಯಾರು ಅನ್ನೋದು ಅಲ್ಲೇ ಗೊತ್ತಾಗ್ತಿತ್ತು. ಹೌದು, ಅಲ್ಲೇ ಗೊತ್ತಾಗ್ತಿತ್ತು. ಸರ್ಕಾರ ಕೂಡ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಹೌದು. ಅದು ಕೂಡ ಸರ್ಕಾರದ ಒಂದು ಲೂಸ್ ಬಾಲ್ಸ್. ಹೌದು. ಹಾಗಾಗಿ ನಾವು ಸೌಜನ್ಯ ಹೋರಾಟಗಾರರಿದ್ದಾರೆ, ಅವ್ರ ಮನೆಯವರು ಏನಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಬದ್ಧರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳು ಕೂಡ ಆಗಿದೆ. ಅಲ್ವಾ? ಆದ್ರೆ ಈ ಮಧ್ಯೆ SITಯಲ್ಲಿ ಏನೋ ಒಂದು ಆಶಾದಾಯಕ ಭಾವನೆ ಇದೆ, ಏನೋ ತನಿಖೆ ಮಾಡ್ಲಿಕ್ಕೆ ಸರ್ಕಾರ ಆದೇಶ ಕೊಟ್ರೆ ಅನ್ನೋ ಕಾರಣಕ್ಕಾಗಿ ಕಾಯ್ತಾ ಇದ್ದೇವೆ. ಒಂದು ವೇಳೆ SITಯಲ್ಲಿ ತನಿಖೆ ಆಗದೆ ಇದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾಯ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ಸೌಜನ್ಯ ಹೋರಾಟಗಾರ ಸರ್, ಇವಾಗ ನಾನ್ ನಿಮಗೆ ಪ್ರಶ್ನೆ ಕೇಳಿದ್ನಲ್ಲ, ಸೌಜನ್ಯ ಪರವಾಗಿ ಅಪೀಲ್ ಹೋಗ್ಲಿಕ್ಕೆ ಯಾರಿಗೆ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಯಾರಿಗೆ ಅವಕಾಶ ಇದೆ ಅಂತ ಹೇಳಿ, ಇದರಲ್ಲಿ ನಾನೇನಾದ್ರೂ ಮಿಸ್ಲೀಡ್ ಮಾಡ್ತಿದ್ದೀನಿ ಅಂತ ಸೌಜನ್ಯ ಹೋರಾಟಗಾರರಾದ ತಮಗ ಅನಿಸ್ತಾ ಸರ್? ನನ್ನ ಪ್ರಶ್ನೆ ಸಿಂಪಲ್ ಇತ್ತು, ಈ ಅಪೀಲ್ ಹೋಗುವ ಅವಕಾಶ ಅಥವಾ ಹಕ್ಕಿರೋದು ಯಾರಿಗೆ ಅಂತ ಹೇಳಿ. ಇದರಲ್ಲಿ ಮಿಸ್ಲೀಡ್ ಮಾಡೋ ಪ್ರಯತ್ನ ಇದೆಯಾ? ದಿನೇಶ್ ಅವ್ರ ವಾಯ್ಸ್ ಮಾತ್ರ ಆನ್ ಇದೆ. ದಿನೇಶ್ ಅವ್ರ ವಾಯ್ಸ್ ಮಾತ್ರ ಆನ್ ಇದೆ. ಮಿಸ್ಲೀಡ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವಕಾಶಗಳು ಸೌಜನ್ಯ ಮನೆಯವರಿಗಿದೆ, ಅದು ನಡೀತಾ ಇದೆ. ನಾನು ಕೇಳಿದ ಪ್ರಶ್ನೆ ಮಿಸ್ಲೀಡಿಂಗ್ ಆಗಿತ್ತಾ ಸರ್? ದಿನೇಶ್ ಅವರೇ, ನಾನು ಕೇಳಿದ ಪ್ರಕಾರ ನೀವು ಕಿರ್ಚಿದ್ರೆ ನೀವು ಕಿರ್ಚಿದ್ರೆ ನನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಅವಕಾಶ ಇತ್ತು. ಐ ಆಮ್ ನಾಟ್ ಯೀಲ್ಡಿಂಗ್ ಟು ದಿಸ್. ಕೂಡ ಐ ಆಮ್ ನಾಟ್ ಅವಕಾಶ ಯೀಲ್ಡಿಂಗ್ ಟು ಇತ್ತು. ದಿಸ್. ದಿನೇಶ್ ಅವರೇ ಪ್ಲೀಸ್, ಹ್ಯಾಪಿಲಿ ಸರ್, ಥ್ಯಾಂಕ್ ಯು ಸೋ ಮಚ್. ದಿನೇಶ್ ಅವರೇ, ನಾನು ಕೇಳಿದ ಪ್ರಶ್ನೆಯಲ್ಲಿ ನಿಮಗೆ ಎಲ್ಲಾದ್ರೂ ಅನ್ನಿಸ್ತಾ ನಾನು ಮಿಸ್ಲೀಡಿಂಗ್ ಆಗಿ ನಿಮಗೆ ತಪ್ಪು ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ? ಅಲ್ಲ, ಮಿಸ್ಲೀಡಿಂಗ್ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸರ್ಕಾರಕ್ಕೆ ಅವಕಾಶ ಇದ್ದಿತ್ತು. ಯಾಕೆ ಕೇಳಿದ್ರೆ ಸರ್ಕಾರದ ಪರವಾಗಿ ಕೋರ್ಟ್ ಆದೇಶ ಮಾಡಿದೆ, ಸೌಜನ್ಯಳಿಗೆ ಸಂತೋಷ್ ಸೌಜನ್ಯಳಿಗೂ ಸಂಬಂಧ ಇಲ್ಲ, ಅವನು ನಿರಪರಾಧಿ ಅಂತ. ಆ ಕಾರಣಕ್ಕಾಗಿ ಸರ್ಕಾರ ವಾಪಸ್ಸು ಮರುತನಿಖೆ ಕೊಡ್ಲಿಕ್ಕೆ ಅವಕಾಶ ಇದ್ದಿತ್ತು, ಅಥವಾ ಅಪೀಲ್ ಮಾಡ್ಲಿಕ್ಕೂ ಸರ್ಕಾರಕ್ಕೆ ಅವಕಾಶ ಇತ್ತು ಮರುತನಿಖೆಗೆ. ಆದ್ರೆ ಮರುತನಿಖೆಗೆ ಯಾವ ರೀತಿ ಕೊಡ್ತಂತ ಹೇಳಿದ್ರೆ, ಸಂತೋಷ್ ರಾವ್ ಅವನ ಮೇಲೆ ಮರುತನಿಖೆ ಆಗ್ಬೇಕು ಅನ್ನೋದನ್ನ ಸರ್ಕಾರ ಕೊಟ್ಟಿದೆ. ಅದನ್ನ ನಾವು ವಿರೋಧಿಸಿದ್ದೇವೆ. ಮರುತನಿಖೆ ಅನ್ನೋದು ವಾಪಸ್ ಹೊಸ ಟ್ರಯಲ್ ಆಗ್ಬೇಕಿತ್ತು, ಅದು ಯಾರು ಆರೋಪಿಗಳಿದ್ದಾರೆ ಅನ್ನೋದು. ಆದ್ರೆ ಸಂತೋಷ್ ರಾವ್ ಆರೋಪಿ ಅನ್ನೋದ್ರ ಬಗ್ಗೆ ಮರುತನಿಖೆಗೆ ಕೇಳಿದೆ CBI. ಅದನ್ನ ನಾವು ವಿರೋಧ ಮಾಡ್ತಿದ್ದೇವೆ. ಸರ್ಕಾರ ಕೊಡ್ಲಿಕ್ಕೆ ಈಗಲೂ ಅವಕಾಶ ಇದೆ, ಸರ್ಕಾರಕ್ಕೂ ಅವಕಾಶ ಇದೆ, CBIಗೂ ಕೂಡ ಅವಕಾಶ ಇದೆ ಮರುತನಿಖೆ ಹೋಗ್ಲಿಕ್ಕೆ. ಕೀರ್ತಿ ಅವ್ರಿಗೆ ಪ್ರಶ್ನೆ ಕೇಳೋಕ್ ಮುಂಚೆ ಪ್ರದೀಪ್ ಕುಮಾರ್ ಅವರು ನಮ್ ಡಿಬೇಟ್ ಇಂದ ಎದ್ದು ಹೋಗಿದ್ದಾರೆ. ನಾನು ಕ್ಲಿಯರ್ ಆಗಿ ಇದು ಡಿಜಿಟಲ್ ಕೂಡ ಇರುತ್ತೆ, ಯಾರಿಗೆ ಅನುಮಾನ ಇದೆ ಅದನ್ನ ಮತ್ತೆ ತಿರುಗಿಸಿ ಮುರುಗಿಸಿ ನೋಡಬಹುದು. ನಾನು ಕೇಳಿದ ಪ್ರಶ್ನೆ ಸಿಂಪಲ್ ಇತ್ತು, ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆಯನ್ನ ಯಾಕೆ ಯಾರು ಕೇಳಲಿಲ್ಲ? ಕೇಳೋಕ್ ಅವಕಾಶ ಇತ್ತು. ಈಗ ಹೇಗೆ ಚಿನ್ನಯ್ಯನ ಮಂಪರು ಪರೀಕ್ಷೆ ಕೇಳ್ತಿದ್ದಾರೆ ಹಾಗೇನೆ ಕೇಳಿ ಅದನ್ನ ಕೊಡಬೇಕು. ದಿನೇಶ್ ಸರ್, ಒಂದೇ ನಿಮಿಷ, ನಾನು ನನ್ನ ಆಡಿಯನ್ಸ್ ಜೊತೆ ಮಾತಾಡ್ತಿದ್ದೀನಿ, ನಮ್ಮ ವೀಕ್ಷಕರ ಜೊತೆ ಮಾತನಾಡ್ತಿದ್ದೀನಿ. ಮಂಪರು ಪರೀಕ್ಷೆಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದನ್ನ ಮಂಪರು ಪರೀಕ್ಷೆಗೆ ಒಳಪಡುವ ವ್ಯಕ್ತಿ ಜೊತೆಗೆ ನ್ಯಾಯಾಲಯಗಳು ತೀರ್ಮಾನ ಮಾಡುತ್ತೆ. ಆದ್ರೆ ಕೇಳುವ ಅವಕಾಶ ಈಗ ಹೇಗೆ ಕುಸುಮಾವತಿಯವರಿಗಿದೆಯೋ ಆಗ್ಲೂ ಕೂಡ ಕುಸುಮಾವತಿಯವರಿಗಿತ್ತು. ಯಾವಾಗ ಸಂತೋಷ್ ರಾವ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲೂ ಕೂಡ ಸೌಜನ್ಯ ಹೋರಾಟಗಾರರಿಗಿತ್ತು. ಯಾಕೆ ಕೇಳಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದೆ. ಅದಕ್ಕೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು, ಚಿನ್ನಯ್ಯ ಆಗಿರ್ಲೇ ಇಲ್ಲ ಅಂತ ಹೇಳಿ ಕಿರ್ಚಾಡಿದ್ರು. ನಾನು ಸಮಾಧಾನ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಎರಡನೆಯದ್ದು ಬಹಳ ಸಿಂಪಲ್ ಪ್ರಶ್ನೆ. ಹೋರಾಟಗಾರರಾದ ದಿನೇಶ್ ಅವರಿಗೆ ಬಹಳ ಜ್ಞಾನ ಇದೆ, ಯಾಕಂದ್ರೆ ತಿಳ್ಕೊಂಡಿದ್ದಾರೆ ಅವರು. ಹೀಗಾಗಿ ಸೌಜನ್ಯ ಪರವಾಗಿ ಅಪೀಲ್ ಹೋಗುವ ಹಕ್ಕಿರೋದು ಯಾರಿಗೆ? ಗೌರ್ಮೆಂಟ್ಗ ಅಥವಾ ಫ್ಯಾಮಿಲಿಗ ಅಂತ ಹೇಳಿ ಸಿಂಪಲ್ ಪ್ರಶ್ನೆ ಕೇಳಿದೆ. ಇದನ್ನ ಮಿಸ್ಲೀಡ್ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ನಾನು ಕೇಳಿದ ಪ್ರಶ್ನೆ ಅದಕ್ಕೆ ದಿನೇಶ್ ಅವರೇ ಒಪ್ಕೊಂಡ್ರು, ನೀವು ಮಿಸ್ಲೀಡ್ ಮಾಡ್ತಿಲ್ಲ, ಪ್ರಶ್ನೆ ಕೇಳ್ತಿದ್ದೀರಿ ಅಂತ ಹೇಳಿ. ಹೀಗಾಗಿ ಸುಳ್ಳು ಆರೋಪವನ್ನ ಹೊರಿಸಿ ವೈಯಕ್ತಿಕವಾಗಿ ಸ್ಮಿತಾ ಒಪಿನಿಯನ್ ಏನೋ, ವೈಯಕ್ತಿಕವಾಗಿ ಸ್ಮಿತಾ ಒನ್ ಸೈಡೆಡ್ ಹೀಗಂದ್ರೆ ಸೌಜನ್ಯಾಗ ನ್ಯಾಯ ಸಿಗೋದಿಲ್ಲ. ಒಬ್ಬ ಸ್ಮಿತಾನೋ ಒಂದು ರಿಪಬ್ಲಿಕ್ ಕನ್ನಡವನ್ನೋ ನೀವು ಕಮೆಂಟ್ ನಲ್ಲೋ ಹೀಗೆ ಬಂದು ಡಿಬೇಟ್ ನಲ್ಲೋ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಸೌಜನ್ಯಾಗ ನ್ಯಾಯ ಸಿಗೋದಿಲ್ಲ. ಈಗಲೂ ಹೇಳ್ತಿದೀವಿ, ರಿಪಬ್ಲಿಕ್ ಕನ್ನಡ ಸೌಜನ್ಯ ನ್ಯಾಯದ ಪರ. ಸೌಜನ್ಯ ಸೇರಿದಂತೆ ಯಾವುದೇ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ರೂ ಕೂಡ ಅವರ ಪರವಾಗೇ ನಿಲ್ಲುತ್ತೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್.